ಮೈತ್ರಿ ಕಡಿತದ ಬಗ್ಗೆ ದೇವೇಗೌಡರು ಹೇಳಿಕೆ ಕೊಟ್ಟಿದ್ರಲ್ಲ, ಆ ಹೇಳಿಕೆಗೆ ಸಂಬಂಧಪಟ್ಟ ಹಾಗೆ ಮತ್ತೊಂದು ಬ್ರೇಕಿಂಗ್ ಲಭ್ಯವಾಗ್ತಿದೆ. ದೇವೇಗೌಡರ ಹೇಳಿಕೆಗೆ ವಿಜಯೇಂದ್ರ ರಿಯಾಕ್ಟ್ ಮಾಡಿದ್ದಾರೆ. ಬಿಜೆಪಿಯೊಂದಿಗೆ ಮೈತ್ರಿ ಕಡಿತದ ಹಿಂದಿದೆ ದೇವೇಗೌಡರ ರಾಜಕೀಯ ಲೆಕ್ಕಾಚಾರ. ಮೈತ್ರಿ ಕಡಿತದ ಬಗ್ಗೆ ದೇವೇಗೌಡರ ಹೇಳಿಕೆಗೆ ಬಿಜೆಪಿಯ ರಾಜ್ಯ ಅಧ್ಯಕ್ಷ ವಿಜಯೇಂದ್ರ ರಿಯಾಕ್ಟ್ ಮಾಡಿದ್ದಾರೆ. ಬಿಜೆಪಿಯೊಂದಿಗೆ ಮೈತ್ರಿ ಕಡಿತದ ಹಿಂದೆ ದೇವೇಗೌಡರ ಪೊಲಿಟಿಕಲ್ ಕ್ಯಾಲ್ಕುಲೇಷನ್ ಇದಾವೆ. ಕರ್ನಾಟಕದಲ್ಲಿ ಲೋಕಸಭೆ ವಿಧಾನಸಭೆಗಷ್ಟೇ ಬಿಜೆಪಿ ಮೈತ್ರಿ, ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಿಲ್ಲ ಮೈತ್ರಿ ಎಂದಿದ್ದ ದೇವೇಗೌಡರು ಸಾಮಾಜಿಕ ಜಾಲತಾಣಗಳಲ್ಲಿ ಜೆಡಿಎಸ್ ಹಾಗೂ ಬಿಜೆಪಿ ಮೈತ್ರಿಯ ಬಗ್ಗೆ ತೀವ್ರ ಚರ್ಚೆಗಳು ಶುರುವಾಗಿದೆ. ಕಾರ್ಯಕರ್ತರ ನಡುವೆ ಭಾರಿ ಪರವಿರೋಧದ ಚರ್ಚೆಗೂ ಕೂಡ ಅದು ಕಾರಣವಾಗಿದೆ. ಎಂಪಿ ಎಂಎಲ್ಎಗಳು ಅನ್ಯೋನ್ಯವಾಗಿರಲಿ, ಸ್ಥಳೀಯವಾಗಿ ಚುನಾವಣೆಗಳು ಕೆಳ ಹಂತದ ಕಾರ್ಯಕರ್ತರು ಹೊಡೆದುಕೊಳ್ಳಲಿ, ಈ ರೀತಿಯ ಅಭಿಪ್ರಾಯಗಳು ಸೋಷಿಯಲ್ ಮೀಡಿಯಾದಲ್ಲಿ ಶುರುವಾಗಿದೆ. ಎಚ್ ಡಿ ದೇವೇಗೌಡರ ಹೇಳಿಕೆಗೆ ಪ್ರತಿಕ್ರಿಯಿಸಿರುವ ಬಿವೈ ವಿಜಯೇಂದ್ರ ಸ್ವಂತ ಬಲದೊಂದಿಗೆ ಬಿಜೆಪಿ ಅಧಿಕಾರಕ್ಕೆ ಬರಲಿದೆ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ ಒಳಜಗಳ ನೋಡಿದ್ರೆ 2028ಕ್ಕೂ ಮುನ್ನವೇ ವಿಧಾನಸಭಾ ಚುನಾವಣೆ ಬರಬಹುದು. 130-140 ಸ್ಥಾನಗಳೊಂದಿಗೆ ಬಿಜೆಪಿ ಸ್ವಂತ ಬಲದ ಮೇಲೆ ಅಧಿಕಾರಕ್ಕೆ ಬರಲಿದೆ. ಮೈತ್ರಿ ಕಡಿತದ ಬಗ್ಗೆ ದೇವೇಗೌಡರ ಹೇಳಿಕೆ. ಹಳೆ ಮೈಸೂರು ಭಾಗದಲ್ಲಿ ಜೆಡಿಎಸ್ ಪ್ರಾಬಲ್ಯ ಇರುವ ಪ್ರದೇಶದಲ್ಲಿ ಈಗ ನಮ್ಮ ಸ್ನೇಹಿತರು ಅಂದಾಗ ಮನೆ ಒಳಗೆ ಕರ್ಕತ್ತೀವಿ, ಒಂದು ಗ್ಲಾಸ್ ಟೀ, ಒಂದು ಗ್ಲಾಸ್ ಕಾಫಿ, ಬೆಡ್ರೂಮಿಗೆ ಕರ್ಕತ್ತೀವಿ. ಹಳೆ ಮೈಸೂರು ಭಾಗದಲ್ಲಿ ಜೆಡಿಎಸ್ ಪ್ರಾಬಲ್ಯದ ಪ್ರದೇಶಗಳಲ್ಲಿ ಒಂದು ವೇಳೆ ಮೈತ್ರಿ ಮಾಡಿಕೊಂಡು ಬಿಜೆಪಿಗರನ್ನ ಜೆಡಿಎಸ್ ಪ್ರಾಬಲ್ಯ ಪ್ರದೇಶಕ್ಕೆ ಒಳಬಿಟ್ಟಾಗ ಅಲ್ಲಿ ಬಿಜೆಪಿಗರು ಕೂಡ ಶಕ್ತಿಶಾಲಿ ಆಗಬಹುದು. ಜೆಡಿಎಸ್ನವರು ಬೀಜ ಬಿತ್ತನೆ ತೆಗೆದು ಅದನ್ನು ಕೃಷಿ ಮಾಡಿ ಅದಕ್ಕೆ ಗೊಬ್ಬರ ಹಾಕಿ ಅದನ್ನು ಬೆಳೆದು ಫಸಲು ಬಿಜೆಪಿಯವ್ರು ಬಂದು ಕಿತ್ಕೊಂಡು ಹೋಗೋದಾ? ಹಿಂಗಾಗೋದಿಲ್ಲ. ಒಬ್ಬ ನುರಿತ ರಾಜಕಾರಣಿಗೆ ಮಾತ್ರ ಇದನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಧ್ಯ. ದೇವೇಗೌಡರು ನುರಿತ ಮತ್ತು ಪಳಗಿದ ರಾಜಕಾರಣಿ. ಈಗ ಹಾಸನ ಅನ್ಕಳಪ್ಪ, ಹಾಸನದಲ್ಲಿ ತಲತಲಾಂತರವಾಗಿ ಅಪ್ಪನ ಕಾಲದಿಂದಲೂ ಕೂಡ ಬಿಜೆಪಿ ಜೆಡಿಎಸ್ ಎಲೆಕ್ಷನ್ ಬಂದಾಗ ಅವನು ಹೆಂಗ್ ಗೆದ್ದು ಬಿಡ್ತಾನೆ ನೋಡೋಣ ಅಂತೇಳಿ ಜೆಡಿಎಸ್ ಮನೆಯವರು ಮನೆ ಅಂಗಳದಲ್ಲಿ ನಿಂತ್ಕೊಂಡು ಮಾತನಾಡ್ತಾರೆ. ನಾಳೆ ಎಲೆಕ್ಷನ್ನು ಬಿಜೆಪಿ ಅವನು ಹೆಂಗ್ ಗೆಲ್ತಾನೆ ನೋಡ್ತೀನಿ ಅಂತ. ಹಿಂಗೆ ಇದ್ದಂತಹ ಹಾಸನದ ಚಿತ್ರಣವನ್ನ ಬದಲಾಯಿಸೋದಕ್ಕೆ ನೋಡ್ತೀರೇನು? ಸಾಧ್ಯನೇ ಇಲ್ಲ. ಅದು ಹಳ್ಳಿ ಕಡೆ ರಾಜಕಾರಣ ಹೆಂಗಿರುತ್ತೆ ಅಂದ್ರೆ, ಒಂದು ಮನೆ ಜೆಡಿಎಸ್, ಅದರ ಪಕ್ಕದ ಮನೆ ಬಿಜೆಪಿ ಅವನು, ಅದರ ಪಕ್ಕದ ಮನೆ ಕಾಂಗ್ರೆಸ್ನವನು. ನೀವು ಮೈತ್ರಿಯಲ್ಲ, ಜೆಡಿಎಸ್ ಬಿಜೆಪಿ ಕಲ್ಯಾಣ ಮಂಟಪದಲ್ಲಿ ಲಗ್ನ ಆಗಿದೆ ಅಂದ್ರೂ ಕೂಡ ಅವ್ರು ನಂಬೋದಕ್ಕೆ ತಯಾರಿಲ್ಲ. ನಮ್ಮ ಅಜ್ಜನ ಕಾಲದಿಂದಲೂ ಕೂಡ ಅವ್ರ ವಿರುದ್ಧ ಹೋರಾಡ್ಕೊಂಡೆ ನಾವು ವೋಟ್ ಮಾಡೋದು ಅಂತಾರೆ. ನಿಮ್ಮ ಮೈತ್ರಿ, ಅಲಯನ್ಸು, ಲಗ್ನ ಇವ್ಯಾವೂ ಅರ್ಥ ಆಗಲ್ಲ. ಆ ವಿಚಾರ ದೇವೇಗೌಡರಿಗೆ ಚೆನ್ನಾಗಿ ಗೊತ್ತು. ಒಬ್ಬ ಪಳಗಿದ ರಾಜಕಾರಣಿಗೆ ಆತನ ಪೊಲಿಟಿಕಲ್ ಕ್ಯಾಲ್ಕುಲೇಷನ್ಗಳು ಬೇರೆನೇ ಇರ್ತವೆ. ನೆನ್ನೆ ದೇವೇಗೌಡರು ಅದನ್ನೇ ಹೇಳಿದ್ರು. MP ಎಲೆಕ್ಷನ್ ಅಂತ ಬಂದಾಗ ಮತದಾರ ಮಹಾಪ್ರಭುಗಳ ಚಿಂತನೆಗಳು ಬೇರೆ ಬೇರೆ ತರಹದಲ್ಲಿರ್ತವೆ. ರಾಜ್ಯ ನೋಡಿ, MLA ಎಲೆಕ್ಷನು ಅಂದರೆ ನಮ್ಮ ರಾಜ್ಯಕ್ಕೆ ಮುಖ್ಯಮಂತ್ರಿ ಯಾರಾಗಬೇಕು ಅನ್ನೋ ಚರ್ಚೆಗಳಾಗ್ತವೆ. ಒಕ್ಕಲಿಗನಾಗಬೇಕಾ, ಲಿಂಗಾಯತನಾಗಬೇಕಾ, ಮೈನಾರಿಟಿಯ ಕಮ್ಯುನಿಟಿಯವನಾಗಿರ್ಬೇಕಾ, ಅದು ಒಂದೊಂದು ಬೇರೆ ತರಹದ ಚಿಂತನೆಗಳು. MP ಎಲೆಕ್ಷನ್ ನಮ್ಮ ದೇಶದ ಪ್ರಧಾನಿ ಯಾರಾಗಬೇಕು ಅನ್ನೋದು. ಸೊ ಈ ಸ್ಥಳೀಯ ಸಂಸ್ಥೆ ಅಂತ ಬಂದಾಗ ದೊಡ್ಡ ದೊಡ್ಡ ಯುದ್ಧಗಳೇ ನಡೆದು ಹೋಗವೆ ಕರ್ನಾಟಕದ ಹಳ್ಳಿಗಳ ಒಳಗೆ. ಹಾಗಾಗಿ JDS BJP ನಡುವಿನ ಮೈತ್ರಿ ವರ್ಕೌಟ್ ಆಗೋದಿಲ್ಲ. ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಿಲ್ಲ ಮೈತ್ರಿ. ಸಾಮಾಜಿಕ ಜಾಲತಾಣಗಳಲ್ಲಿ JDS ಹಾಗೂ ಬಿಜೆಪಿ ಮೈತ್ರಿ ಬಗ್ಗೆ ತೀವ್ರ ಚರ್ಚೆಗಳಾಗ್ತಾ ಇದೆ. ಕಾರ್ಯಕರ್ತರ ನಡುವೆ ಭಾರಿ ಪರವಿರೋಧ ಚರ್ಚೆಗೂ ಕೂಡ ಕಾರಣವಾಗಿದೆ. MP MLAಗಳ ಅನ್ಯೋನ್ಯವಾಗಿರಲಿ, ಸ್ಥಳೀಯ ಚುನಾವಣೆಗಳು ಕೆಳ ಹಂತದ ಕಾರ್ಯಕರ್ತರು ಹೊಡೆದಾಡ್ಕೊಳ್ಳಿ ಅನ್ನೋ ಅರ್ಥದಲ್ಲಿ ಈಗ ಚರ್ಚೆಗಳು ಕೂಡ ಶುರುವಾಗಿದೆ. ಒಂದು ಕಡೆ ದೇವೇಗೌಡರು ನೆನ್ನೆ ಹೇಳಿಕೆ ಕೊಟ್ಟರು, ಅದಕ್ಕೆ ಕೌಂಟರ್ ಆಗಿ ಈಗ ವಿಜೇಂದ್ರವರು ಕೂಡ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ನಾವು ಸ್ವಂತ ಶಕ್ತಿಯಿಂದನೇ ಗೆದ್ದು ಬರ್ತೀವಿ. 130-140 ಶಾಸಕರನ್ನ ಕಳೆದ ಬಾರಿ 66 ಸುಸ್ತಾದ ಬಿಜೆಪಿ ಮುಂದಿನ ಬಾರಿ 140 ಸೀಟ್ ತಗೋತಾರಂತೆ. ಎತ್ತಣಿಂದೆತ್ತ ಸಂಬಂಧ ಅನ್ನೋ ಹಾಗೆ 140 ಸೀಟನ್ನು ಗೆಲ್ಲೋದಕ್ಕೆ ಬಿಜೆಪಿಗೆ ಸಾಧ್ಯನಾ ಅನ್ನೋ ಪ್ರಶ್ನೆಗಳು ಕೂಡ ಜನಸಾಮಾನ್ಯರಲ್ಲಿ ಕಾಡುತ್ತಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.